ಸರ್, ಈಗ ಮೈಸೂರು ಜಿಲ್ಲೆಯಲ್ಲಿ ಇಬ್ಬರು ನಾಯಕರ ನಡುವೆ, ಒಂದೇ ಪಕ್ಷದ ನಿಮ್ಮ ಪಕ್ಷದ ಇಬ್ಬರು ನಾಯಕರ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ. ಒಂದು ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸರ್ ಇದು? ಅದು ಅವ್ರಿಗೆ ಗೊತ್ತಿರಬೇಕು. ಯಾವ ಮಾತುಗಳನ್ನ ಆಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತಕ್ಕಂಥ ಅರಿವು ಅವ್ರಿಗಿರಬೇಕು. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಾರ್ಥ ರಾಜಕೀಯ ಇದ್ದಾಗ ಇವೆಲ್ಲ ಆಗ್ತದೆ. ನಮಗೆ ಒಳ್ಳೆಯದಾದರೆ ಪಕ್ಷ ಸರಿ, ನಮ್ಗೆ ಒಳ್ಳೆಯದಾಗಲಿಲ್ಲ ಅಂದರೆ ಪಕ್ಷ ಸರಿ ಇಲ್ಲ. ಈಗ ಮೊನ್ನೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ, ಸಾರಾ ಮಹೇಶ್ವರ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ಸಮಾಜ, ಇಡೀ ನಮ್ಮ ಕರ್ನಾಟಕ ರಾಜ್ಯ ಹೇಳ್ತಾ ಇದೆ. ನಾನು ಹೇಳ್ತಕ್ಕಂಥದ್ದು ಒಂದೇ, ಸುಳ್ಳು ಹೇಳಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ನೋಡಿದ ಮಟ್ಟಿಗೆ ಸುಳ್ಳು ಹೇಳ್ತಕ್ಕಂಥವ್ರು ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ನಾನು ಹೇಳೋದೊಂದೇ, ಸ್ವಲ್ಪ ರಾಜಕೀಯದಲ್ಲಿ ಮೌಲ್ಯಾಧಾರಿತವಾದಂಥ ರಾಜಕೀಯ ಇರಬೇಕು. ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು. ಅದರಿಂದಾಗಿ ಇವೆಲ್ಲನೂ ಬಿಟ್ಬಿಟ್ಟು ಒಂದು ನೈತಿಕತೆ ಇರತಕ್ಕಂಥ ರಾಜಕೀಯ, ಮೌಲ್ಯಾಧಾರಿತವಾದ ರಾಜಕೀಯನ ಮಾಡ್ಕೊಂಡು ಹೋದರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ಸರ್ ಸ್ವಾರ್ಥ ರಾಜಕಾರಣ ಮಾಡ್ತಾರೆ? ಯಾಕೆ, ಯಾವ ಉದ್ದೇಶಕ್ಕೆ ಅಂತೇಳಿ ಅರ್ಥ ಆಗ್ತಿಲ್ಲ JDS ಕಾರ್ಯಕರ್ತರಿಗೆ. ನೋಡಿ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ, JDS ಕಾರ್ಯಕರ್ತರಿಗೂ ಗೊತ್ತಿದೆ. ನಾನು ಹೇಳತಕ್ಕಂಥದ್ದಿದ್ದೆ, ಏನೇ ಮಾಡಿದರೂ ಕೂಡ ಸಮಾಜಕ್ಕೆ ಒಂದು ಮಾದರಿ ಆಗತಕ್ಕಂಥ ಮುಂದಿನ ಜನ್ರೇಷನ್ ನಮ್ಮನ್ನು ಫಾಲೋ ಮಾಡಬೇಕು, ಆ ಥರ ರಾಜಕೀಯ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಈಗ ಸಿದ್ದರಾಮಯ್ಯ ಅವರು ಓಪನ್ ವೇದಿಕೆಯಲ್ಲಿ ಆಹ್ವಾನ ಕೊಟ್ಟಿದ್ರು ಸರ್ ಟಿ ದೇವೇಗೌಡರಿಗೆ ಕಾಂಗ್ರೆಸ್ಗೆ ಬರೋಕ್ಕೆ ಅವಕಾಶ, ಅದಕ್ಕೆ ನಾನು ಹೆಂಗೆ ಆಗ್ತಾ ಇದ್ದಾರೆ ನೋಡಿ. ನಾನು ಮೊನ್ನೆ ಒಂದು ವಿಚಾರ ಕೇಳ್ಪಟ್ಟೆ. ಬೆಂಗಳೂರಿನಲ್ಲಿ ಅವರ ಶ್ರೀಮತಿಯವರು ಯಾವ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದರು, ಆ ಬ್ಯಾಂಕಲ್ಲಿ ಒಂದು FIR ಆಗಿದೆ ಅಂತಕ್ಕಂಥ ವಿಚಾರವನ್ನು ಕೇಳ್ಪಟ್ಟೆ. ಏನು 19 ಕೋಟಿ ರೂಪಾಯಿದು ಒಂದು FIR ಆಗಿದೆ ಅಂದರೆ ಅವರ ಹೆಸರ ಮೇಲೆ ಆಗಿಲ್ಲ. ಬ್ಯಾಂಕಲ್ಲಿ ಅವತ್ತಿನ ಅಧ್ಯಕ್ಷರು ಯಾರಾಗಿದ್ದರು ಅವರು ಈ ಥರದಲ್ಲಿ ಮಿಸ್ಯೂಸ್ ಆಗಿತ್ತು ಅಂತಕ್ಕಂಥದ್ದನ್ನು ಒಂದು FIR ಆಗಿದೆ ಕೇಳ್ಪಟ್ಟೆ. ಆ FIRಗಳು ಮುಚ್ಕೊಳ್ಳಿಕ್ಕಿರ್ಬೋದು, ಇಲ್ಲಾಂದರೆ ಪ್ರಾಧಿಕಾರದಲ್ಲಿ ಹಲವಾರುಗಳು ಬರ್ತಾ ಇವೆ, ಸೈಟ್ ತಗೊಂಡವ್ರೆ ಅಂತೇಳಿ ಅದನ್ನು ಮುಚ್ಕೊಳ್ಳೋಕ್ಕಿರ್ಬೋದು. ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಂದರೆ ತಮ್ಮ ಮಾಡಿರ್ತಕ್ಕಂಥ ಅವ್ರು ಮುಚ್ಕೊಳ್ಳಿಕ್ಕೆ ಹೋಗ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ. ಸರ್, ಈಗ ಮೂಡದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತು, ಅವರು ಸೈಟ್ ಇದೆಯಾ ಸರ್ ಅವ್ರ ಸಂಬಂಧಿಕರಲ್ಲ? ಒಂದು ಕೆಲಸ ಮಾಡ್ಲಿಕ್ಕನ್ರಿ, ಅವ್ರು ಬಂದು ಹೇಳ್ಬಿಡ್ಲಿಕ್ಕೆ ನಮ್ಮ ಸಂಬಂಧಕ್ಕೆ ಯಾರ್ದಿಲ್ಲ ಅಂತ ಹೇಳ್ಬಿಡ್ಲಿ ಅವರು. ಸರ್, ಇಬ್ರಾಹಿಂ ಅವ್ರು ಭೇಟಿ ಯಾಕಂದರೆ ಮೂಡದಲ್ಲಿ ನನಗೆ ಅಕ್ಕ ತಂಗಿಯರ ಮಕ್ಕಳು ತುಂಬ ಜನ ಇದ್ದಾರೆ, ಯಾರು ಬಂದು ತಗೊಂಡು ಹೋಗಿರ್ತಾರೆ, ನನಗೇನು ಗೊತ್ತು ಅನ್ನೋದು ಹೇಳ್ತಾ ಅವ್ರಿಗೆ. ಸ್ವಲ್ಪ ದಿನ ಕಾದು ನೋಡಿ, ಸುಮಾರು ಡಾಕ್ಯುಮೆಂಟು ಹೊರಗಡೆ ಬರ್ತದೆ. ಅವಾಗ ಅದೇ ಮಾತು ಅವ್ರು ಹೇಳಿ, ಯಾರು ತಪ್ಪು ಮಾಡಿದ್ರು ಅವ್ರನ್ನ ಜೈಲಿಗೆ ಹಾಕಲಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಆಮೇಲೆ ಹೇಳಿ. ಸರ್, ಈಗ ಉಪಚುನಾವಣೆಯಲ್ಲಿ ತಾವು ಕೂಡ ಸಾಕಷ್ಟು ಒಂದು ಇದಕ್ಕೆ ಪ್ರಚಾರವನ್ನು ಮಾಡಿದರೆ ಹೋಗಿದ್ರೆ, ಆದರೆ ಈ ಒಂದು ದೊಡ್ಡ ಮಟ್ಟದ ಒಂದು ಸೋಲನ್ನು ನಿರೀಕ್ಷೆ ಮಾಡಿದ್ದಾರೆ. ನೋಡಿ ಸರ್, ಒಂದು ತಿಳ್ಕೊಳ್ಳಿ, ಎಲ್ಲಿ ಆಡಳಿತ ಪಕ್ಷ ಇರ್ತದೋ, ಒಂದ್ಸರಿ ನಾನು ಓದೋಗಿ ನೋಡಿದ್ದೆ, ಜೈಲಲಿತ ಅವರು ಒಂದ್ಸರಿ ಬೈ ಎಲೆಕ್ಷನ್ಗೆ ಅವ್ರು ಕಂಟೆಸ್ಟೇ ಮಾಡಲಿಲ್ಲ. ಯಾಕೆಂದರೆ ಆಡಳಿತ ಇದ್ದಾಗ ಇವೆಲ್ಲ ಸಾಮಾನ್ಯ. ಈಗ ನಮ್ಮ ನಾಯಕರು ಮಾತಾಡುವಾಗ ಹೇಳ್ತಾಯಿದ್ರು, ಇಡೀ ರಾಜ್ಯದಲ್ಲಿ ಬರೀ 3 ಕಾನ್ಸ್ಟಿಟ್ಯೂನ್ಸಿಗೆ ಮಹಿಳೆಯರಿಗೆ ಅಕೌಂಟಿಗೆ ದುಡ್ಡು ಹಾಕಿದರು. ಎಲ್ಲ ಕ್ಷೇತ್ರ ಇರಲಿ. ಅದೇ ಮೂಡೋದಕ್ಕೆ ಹೇಳ್ತಾ ಇದ್ರಿ, ಸೊ ಅಂದರೆ ಲಿಸ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀರಿ. ಹಾಗಾದರೆ ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಯಾರು? ಈಗ ಯಾರೋ ಮಾಡಿದ್ದಾರೆ, ಪುಣ್ಯಾತ್ಮ ನೋಡಿದೆ, ಸರಿನಾ? ಆ ಥರದಲ್ಲಿ ಸಾಕಷ್ಟು ಜನ ನೋಡ್ರಿ, ಈ ಬೆಂಟ್ ಬಿಟ್ರೆ ಗಾಯ ಆಯ್ತದಲ್ಲ, ಬೆಂಟ್ಕೊಂಡು ಹೋದ್ರೆ ಗಾಯ ಆಯ್ತದೆ. ನಾನು ನಿಲ್ಲಿಸ್ಬೇಡಿ ಅಂತ ಯಾವುದೇ ಕಾರಣದಲ್ಲಿ ಹೇಳಲ್ಲ. ನಾನು ಕ್ವಶನ್ ಹಾಕಿದ್ದೀನಿ ಸೆಷನ್ನಲ್ಲಿ, ಈ ಸರಿ ಬೆಳಗಾಂ ಅಧಿವೇಶನದಲ್ಲಿ ಕ್ವಶನ್ ರೈಸ್ ಮಾಡಿದ್ದೀನಿ. ನಾನು ಎಷ್ಟು 50-50 ಕೊಟ್ಟಿದ್ದೀರಿ, ಎಷ್ಟು ಆಡಳಿತಾತ್ಮಕವಾಗಿ ಕರೆಕ್ಟಾಗಿದೆ, ಸರಿನಾ, ಎಷ್ಟು ಕಾನೂನು ಬಹಿರವಾಗಿದೆ, ಕಾನೂನು ಪ್ರಕಾರ ಆಗಿರ್ತಕ್ಕಂಥವ್ರಿಗೆ ಏನು ಆ್ಯಕ್ಷನ್ ತೊಗೋತೀರಿ, ಕಾನೂನು ಬಹಿರವಾಗಿ ಮಾಡಿರ್ತಕ್ಕಂಥವ್ರಿಗೆ ಏನು ಆ್ಯಕ್ಷನ್ ತೊಗೋತೀರಿ, ಒಟ್ಟು ನಷ್ಟವನ್ನು ಯಾರು ತುಂಬ್ತೀರಿ, ಮಾಡಿದಂಥ ಅಧಿಕಾರಿಗೆ ಏನು ಆ್ಯಕ್ಷನ್ ತೊಗೋತೀರಿ ಅಂತೇಳಿ ನಾನು ಕ್ವಶನ್ ಕೇಳಿದ್ದೀನಿ. ಇಲ್ಲ, ಕೇಳಾಯ್ತು. ಕೊಲೆ ಪ್ರಕರಣ ಅಲ್ಲ ಕಣಪ್ಪ. ನೋಡ್ರಿ ನೋಡಿ ಇವರೇ, ನಾನು ಸೀದಾ ಮಾತಾಡ್ತೀನಿ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ.
FIR ಕಾಪಿ ನನ್ನ ಕಾರ್ ಇದ್ರ ಮೊಬೈಲ್ ಒಳಗಡೆ ಇದೆ, ಸರಿನಾ? ನೋಡ್ಕೊಂಬಿಡಿ, ಬಿಟ್ಬಿಡ್ಬೇಕಾರೆ. ಯಾವ ಬ್ಯಾಂಕ್ ಸರ್ ಅದು? ಹಾಂ, ಏನು ಬೇಕೋ ಬೇಡವಾ? ತೋರಿಸಿ ಅಫೆಕ್ಸ್ ಬ್ಯಾಂಕ್, ಅಫೆಕ್ಸ್ ಬ್ಯಾಂಕ್ ಬೆಂಗಳೂರು 19.25 ಕೋಟಿ. ನಾವೇ ಕಾಯ್ತಾ ಇದ್ದೀವಿ. ಬ್ಯಾಂಕಲ್ಲಿ FIR ಕಾಪಿ ಆಗಿದೆ, ಸರಿನ್ರಿ? ಅವ್ರ ಮನೆಯವ್ರ ಮೇಲೆ ಹೆಸರಲ್ಲಾಗಿದೆ ಅಂತ ಹೇಳ್ತಿಲ್ಲ. ಬ್ಯಾಂಕಲ್ಲಿ ಈ ಥರ ಮಿಸ್ಯೂಸ್ ಆಗಿದೆ, ಅದ್ರ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋಬೇಕು ಅಂತೇಳಿ ಅಂದ್ರೆ ಅವ್ರು ಅವಾಗ ಅಧ್ಯಕ್ಷರಾಗಿದ್ರು ಸರ್ ಅವರು, ಅವಾಗ ಪ್ರೆಸೆಂಟ್ ಅಧ್ಯಕ್ಷರಾಗಿರೋ ಸರ್. ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ, ಸರಿನ್ರಾ? ಅವ್ರ ಅಧ್ಯಕ್ಷರ ಹೆಸರು ಅಲ್ಲಿ ಮೆನ್ಷನ್ ಇಲ್ಲ, ಬ್ಯಾಂಕಲ್ಲಿ ಬ್ಯಾಂಕ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ ಇವರೇ, ನಾನು ಒಂದು ಹೇಳಿದಿಷ್ಟೇ, ನಾವು ಗಾಜಿನ ಮನೆ ವಾಸ ಮಾಡಿಕೊಂಡು ಹಂಚಿನ ಮನೆ ಕಲ್ಲು ಹೊಡೆಯೋ ಕೆಲಸನ ಯಾರೂ ಮಾಡಬಾರ್ದು. ನೋ, ಇಸ್ ನಾಟ್ ಫೇರ್, ಇಸ್ ನಾಟ್ ಗುಡ್. ಇದು ಮಾನವೀಯತೆ ಧರ್ಮಕ್ಕೆ ಒಳ್ಳೆಯದಲ್ಲ ಇದು. ಸರ್, ಈಗ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮುದಾಯ ನಮ್ಮ ಕೈ ಹಿಡಿಲಿಲ್ಲ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಆ ಸಮುದಾಯ ನಂಬ್ಕೊಂಡು ಏನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಅದು ಇದಕ್ಕೆ ಮುಳುವಾಯ್ತು ಅವ್ರಿಗೆ ಅಂತ. ಸರ್, ಇದು ನಿಜ ಹೇಳಬೇಕು ಅಂದರೆ ಅಲ್ಲಿ ಆಡಳಿತ ಪಕ್ಷ ಇದೆಯಲ್ಲ, ಆಡಳಿತ ಪಕ್ಷಕ್ಕೆ ಯಾವತ್ತಿದ್ರು ನೋಡಿ, 3 ಗೆದ್ದರು, 3 ಎಲೆಕ್ಷನ್ ಆಯಿತು. ಒಂದು ನಿಮಿಷ ಬರ್ತೀನಿ, ಅಲ್ಲಿಗೆ ಬರ್ತೀನಿ. 3 ಕ್ಷೇತ್ರದಲ್ಲಿ ಎಲೆಕ್ಷನ್ ಆಯಿತು, ಬೈ ಎಲೆಕ್ಷನ್ ಆಯಿತು. 3ರಲ್ಲೂ ಕೂಡ BJPನಲ್ಲಿ NDA ಪಕ್ಷದ ಅಭ್ಯರ್ಥಿ ಇಬ್ಬರು ಸೋತರು, ಕಾಂಗ್ರೆಸ್ ಒಂದು ಗೆಲ್ತು. ಏನು ಸರ್, ಇದರಲ್ಲಿ ಸಿಂಗಾವಿನಲ್ಲಿ 85,000 ಲಿಂಗಾಯ ಸಮಾಜ ಇತ್ತು. ಬೊಮ್ಮಾಯಿಯವ್ರ ಮಗವ್ರು ಯಾಕೆ ಸೋತರು? ಭರತ್ ಬೊಮ್ಮಾಯಿಯವ್ರು ಯಾಕೆ ಸೋತರು? ನಿಖಿಲ್ ಅವ್ರಿಗೆ ಅವ್ರು ನಿಂತ್ಕೊಳ್ಳೋಂತಕ್ಕಂಥದ್ದು ಅವರ ಒಂದು ಡಿಸೈಡ್ ಆಗೋಗಿತ್ತು, ಅವ್ರು ನಿಂತ್ಕೊಳ್ಳಲ್ಲ ಅಂತೇಳಿ. ಕುಮಾರಸ್ವಾಮಿಯವರು HD ದೇವೇಗೌಡರು ಸಾಹೇಬರು ಫೋರ್ಸ್ ಮಾಡಿ ನಿಲ್ಲಿಸಿದ್ರು. ಮತ್ತು ಅಲ್ಲಿ ಯಾರು ಅಭ್ಯರ್ಥಿಗಳನ್ನ ಹಾಕಿದ್ರು, ಎಲ್ಲ ಅಭ್ಯರ್ಥಿಗಳು ಕೂಡ ನಿಖಿಲ್ ಅವರನ್ನು ನಿಲ್ಲಿಸಿ ಅಂತೇಳಿ ಪ್ರೆಸರ್ ಮಾಡಿದರು, ಅದ್ರ ಮೇಲೆ ನಿಲ್ಲಿಸಿದ್ರು. ಈಗ ಗೆದ್ದಿದ್ದಾರಲ್ಲ ಸರ್, ಮುಂದೆ ಸಾರ್ವತ್ರಿಕ ಚುನಾವಣೆ ಬರುತ್ತಲ್ಲ, ಅವಾಗ ನೋಡಿ. ಅದನ್ನಲ್ಲ ಸರ್, ನಾನು ಕೇಳಿದ್ದು ಏನು ಅಂದರೆ, ಬೇರೆ ಕ್ಷೇತ್ರದಲ್ಲಿ ಸೋತಿರೋರು ಯಾರೂ ಆ ರೀತಿ ಆಪಾದನೆ ಮಾಡಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಮುದಾಯ ನನ್ನ ಕೈ ಹಿಡಿಲಿಲ್ಲ ಅಂತ ಹೇಳಿಕೆ ಕೊಟ್ಟರು. ಆದರೆ ಹಿಂದೆ ಕುಮಾರಸ್ವಾಮಿ ಅವರು ಆ ಸಮುದಾಯಗಳನ್ನ ನಂಬ್ಕೊಂಡು ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳೋರು. ಅದು ಇವ್ರಿಗೆ ಮುಳುವಾಯ್ತಾ? ನಾನು ಅದನ್ನೇನು ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾತಾಡ್ತೀನಿ. ಸರ್, ಈಗ ಫೈನಲ್ ಒಂದು ನಿಮಿಷ ಇದು ನೆನ್ಕೋ. ಇದು ಈ ರಾಜ್ಯಕ್ಕೆ 3ನೇ ಶಕ್ತಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸರ್, ಬೇರೆ ಪಕ್ಷ ಕಟ್ತಾರ ಅಥವಾ ಈ ಪಕ್ಷ? ಇಬ್ರಾಹಿಂ ಅವರು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಪಕ್ಷವನ್ನು ಒಂದು ಹೇಳಿ ನಿಮ್ಮ ರಾಜ್ಯ ಬ್ರದರ್ ಕೇಳ್ರಿ ನೋಡ್ರಿ, ಯಡಿಯೂರಪ್ಪನವ್ರಂಥವ್ರೆ ಕಟ್ಟಿ ಮಾಡೋಕ್ಕಾಗಲಿಲ್ಲ, ಬಂಗಾರಪ್ಪನವ್ರಂಥವ್ರು ಕಟ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ. ಸರಿನೇನ್ರಿ? ಇವೆಲ್ಲ ಈ ಡೋಂಗಿಗಳನ್ನ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಹೇಳಿ.